17 ವರ್ಷಗಳ ಸುದೀರ್ಘ ವಿರಾಮ ಬಳಿಕ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಚಿಚಾಕ್ ಸ್ಟೇಡಿಯಂನಲ್ಲಿ ಗೆಲುವು ಸಾಧಿಸಿದೆ. ಐಪಿಎಲ್ ಆರಂಭಿಕ ಸೀಸನ್ 2008ರಲ್ಲಿ ಚೆಪಾಕ್ನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆರ್ಸಿಬಿ ಜಯಗಳಿಸಿತು. ಅದಾದ ನಂತರ ಆರ್ಸಿಬಿ ಮತ್ತೆ ಚೆಪಾಕ್ ಮೈದಾನದಲ್ಲಿ ಗೆಲ್ಲಲಿಲ್ಲ. ಆದರೆ ಶುಕ್ರವಾರ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಚೆನ್ನೈ ವಿರುದ್ಧ 50 ರನ್ಗಳಿಂದ ಜಯಗಳಿಸಿತು. 197 ರನ್ಗಳ ಬೃಹತ್ ಗುರಿಯೊಂದಿಗೆ ಕಣಕ್ಕೆ ಇಳಿದ ಚೆನ್ನೈ ಸೂಪರ್ ಕಿಂಗ್ಸ್ 20 ಓವರ್ಗಳಲ್ಲಿ 8 ವಿಕೆಟ್ ನಷ್ಟಕ್ಕೆ 146 ರನ್ ಮಾತ್ರ ಗಳಿಸಿತು. ರಾಚಿನ್ ರವೀಂದ್ರ 41 ರನ್ ಗಳಿಸಿದ್ದು ಬಿಟ್ಟರೆ ಉಳಿದೆಲ್ಲ ಆಟಗಾರರು ವಿಫಲರಾದರು. ಕೊನೆಯಲ್ಲಿ ಎನ್ಎಸ್ ಧೋನಿ 15 ಎಸೆತಗಳಲ್ಲಿ 30 ರನ್ ಗಳಿಸಿ ಸರಣಿ ಬೌಂಡರಿಗಳನ್ನು ಬಾರಿಸಿದ್ದು ಅಭಿಮಾನಿಗಳನ್ನು ಸಂತೋಷಪಡಿಸಿತು. ಆದರೆ ಸಿಎಸ್ಕೆ ಹೀನಾಯವಾಗಿ ಸೋತಿತು. ಇದರೊಂದಿಗೆ ಆರ್ಸಿಬಿ ಗೆಲುವಿನ ಶ್ರೇಯಸ್ಸು ಬೌಲರ್ಗೆ ಸಲ್ಲುತ್ತದೆ. ಹ್ಯಾಜಲ್ವುಡ್ 3 ವಿಕೆಟ್ ಪಡೆದರೆ ಎಸ್ ದಯಾಳ್ ಮತ್ತು ಲಿಯಾಮ್ ಲಿವಿಂಗ್ ಸ್ಟೋನ್ ತಲಾ 2 ವಿಕೆಟ್ ಪಡೆದು ಸಿಎಸ್ಕೆ ಪತನದಲ್ಲಿ ಪ್ರಮುಖ ಪಾತ್ರ ವಹಿಸಿದರು. ಸಿಎಸ್ಕೆ ಪವರ್ ಪ್ಲೇನಲ್ಲೇ ಸೋಲು ಫಿಕ್ಸ್ ಆಯಿತು. ಎರಡನೇ ಓವರ್ ಬೌಲ್ ಮಾಡಿದ ಹ್ಯಾಜಲ್ವುಡ್ ರಾಹುಲ್ ತ್ರಿಪಾಠಿ ಅವರನ್ನು 5 ರನ್ಗಳಿಗೆ ಔಟ್ ಮಾಡಿದರು. ನಂತರ ನಾಯಕ ಋತುರಾಜ್ ಗಾಯಕ್ವಾಡ್ 0 ರನ್ಗಳಿಗೆ ಔಟಾದರು. ಅದಾದ ತಕ್ಷಣ ಭುವನೇಶ್ವರ್ ಕುಮಾರ್, ದೀಪಾ ಹೂಡಾ ಅವರನ್ನು ಕೇವಲ 4 ರನ್ಗಳಿಗೆ ಔಟ್ ಮಾಡಿದರು. ಇದರೊಂದಿಗೆ ಪವರ್ ಪ್ಲೇನಲ್ಲಿ ಸಿಎಸ್ಕೆ ಕೇವಲ 30 ರನ್ಗಳನ್ನು ಗಳಿಸಿತು. ಸ್ವಲ್ಪ ಹೊತ್ತು ಪ್ರತಿರೋಧ ತೋರಿದ ರಾಚಿನ್ ರವೀಂದ್ರ ಮತ್ತು ದುಬೆ ಸೋಲನ್ನು ತಡೆಯಲು ಸಾಧ್ಯವಾಗಲಿಲ್ಲ. ಪಂದ್ಯ ವೀಕ್ಷಿಸಲು ಕ್ರೀಡಾಂಗಣಕ್ಕೆ ಬಂದಿದ್ದ ಅಭಿಮಾನಿಗಳು ಧೋನಿ ಬ್ಯಾಟಿಂಗ್ ಮಾಡಲು ಬಂದು ಕೊನೆಯಲ್ಲಿ 1-2 ಬೌಂಡರಿಗಳನ್ನು ಬಾರಿಸಿದಾಗ ಸ್ವಲ್ಪ ನಿರಾಳರಾದರು. ಆದರೆ ಸಿಎಸ್ಕೆ ಹೀನಾಯವಾಗಿ ಸೋತಿತು. ಇದಕ್ಕೂ ಮುನ್ನ ಮೊದಲು ಬ್ಯಾಟ್ ಮಾಡಿದ ಆರ್ಸಿಬಿ ತಂಡ ಭಾರೀ ಸ್ಕೋರ್ ಮಾಡಿತು. ಆರಂಭಿಕರು ಫಿಲ್ ಸಾಲ್ಟ್ 32, ವಿರಾಟ್ ಕೊಹ್ಲಿ 30 ಮತ್ತು ನಂತರ ನಾಯಕ ರಜಿತ್ ಪಾಟಿದಾರ್ ಓಪನ್ನಲ್ಲಿ ಸಿಡಿಯುವುದರೊಂದಿಗೆ ಉತ್ತಮ ಆರಂಭವನ್ನು ಪಡೆದರು. ಕೇವಲ 32 ಎಸೆತಗಳಲ್ಲಿ 4 ಬೌಂಡರಿ ಮತ್ತು 3 ಸಿಕ್ಸರ್ಗಳೊಂದಿಗೆ 51 ರನ್ ಗಳಿಸಿದರು. ಕೊನೆಯಲ್ಲಿ ಟೀಮ್ ಡೇವಿಡ್ ಕೇವಲ 8 ಎಸೆತಗಳಲ್ಲಿ 22 ರನ್ ಗಳಿಸಿ ಆರ್ಸಿಬಿ ಸಿಎಸ್ಕೆಗೆ ಕಠಿಣ ಗುರಿಯನ್ನು ನಿಗದಿಪಡಿಸಿತು. ಕೊನೆಯಲ್ಲಿ ಡೇವಿಡ್ ತಂಡವು 8 ಎಸೆತಗಳಲ್ಲಿ 22 ರನ್ ಗಳಿಸಿತು ಮತ್ತು ಬ್ಯಾರಿ ರಚಟ ಮತ್ತು ಚಿಸ್ಕ್ ಮುಂದೆ ಗುರಿಯನ್ನು ಸ್ಥಾಪಿಸಿದರು. ಈ ಪಂದ್ಯದ ಸೋಲಿನೊಂದಿಗೆ ಸಿಎಸ್ಕೆ ಪಾಯಿಂಟ್ ಪಟ್ಟಿಯಲ್ಲಿ 7ನೇ ಸ್ಥಾನಕ್ಕೆ ಕುಸಿದಿದೆ. 50 ರನ್ಗಳ ಜಯ ಸಾಧಿಸಿದ ಆರ್ಸಿಬಿ ನೆಟ್ ರನ್ ರೇಟ್ ಸಾಧಿಸಿದ್ದಲ್ಲದೆ 4 ಅಂಕಗಳೊಂದಿಗೆ ಅಗ್ರಸ್ಥಾನದಲ್ಲಿದೆ.